ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ವಾರಣಾಸಿಯ ಯಾತ್ರೆಯ ನಂತರ ಮತ್ತು ನಾನು ನಿಮ್ಮನ್ನು ಇವತ್ತು ಹ್ಯೂಸ್ಟನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸಲ ಹ್ಯೂಸ್ಟನ್ ಟ್ರಿಪ್ ಒಂದು ಟೆಂಪಲ್ ರನ್ ಆಗಿರುತ್ತೆ. ಹ್ಯೂಸ್ಟನ್ನ ಶುಗರ್ಲ್ಯಾಂಡ್ ಸಿಟಿಯಲ್ಲಿ ಸೆನೆಟ್ ರೋಡ್ ಬಂದರೆ ಸಾಕಷ್ಟು ಟೆಂಪಲ್ಸ್ ವಿಸಿಟ್ ನಾವು ಮಾಡ್ಬೋದು. ರಸ್ತೆಯ ಎರಡೂ ಬದಿಯಲ್ಲಿ ಹಲವಾರು ಟೆಂಪಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ನಮ್ಮ ಪಯಣ ಇಲ್ಲಿನ ಈ ಟೆಂಪಲ್ಸ್ಗಳಿಗೇನೆ. ಕಾರ್ ಡ್ರೈವ್ಗೆ ಈಸಿಯಾಗಿ ಇರೋ ಆರ್ಡರ್ನಲ್ಲಿ ನಾನಿವತ್ತು ಈ ಟೆಂಪಲ್ಸ್ ವಿಸಿಟ್ನ ಮಾಡಿ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಭೇಟಿ ಚಿನ್ಮಯ ಮಿಷನ್ಗೆ. 2007ನಲ್ಲಿ ಶುರುವಾದಂಥ ಶ್ರೀ ಸೌಮ್ಯ ಕಾಶಿ ಶಿವಾಲಯ ಇಂಡಿಯಾದ ಚಿನ್ಮಯ ಮಿಷನ್ನ ಒಂದು ಭಾಗವಾಗಿರುತ್ತೆ. ವಿಶಾಲವಾದ ಪ್ರಾಂಗಣ, ವಿಭಿನ್ನವಾದ ಆರ್ಕಿಟೆಕ್ಚರ್ ಇರುವಂಥ ಈ ಟೆಂಪಲ್ನಲ್ಲಿ ಶಿವಲಿಂಗ 13 ಅಡಿ ಸ್ಟ್ರಕ್ಚರ್ ಮೇಲೆ ಕೂತಿದೆ. ಮೂಲ ವಿಗ್ರಹ ಶಿವ ಆಗಿರೋ ಇಲ್ಲಿ ರಾಮ, ಸೀತಾ, ರಾಧಾ, ಕೃಷ್ಣ ಮತ್ತು ಗಣೇಶ ವಿಗ್ರಹಗಳು ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಹೋದಾಗ ಇಲ್ಲಿ ತುಂಬಾ ಪ್ರಶಾಂತವಾಗಿ ನಿಶ್ಶಬ್ದವಾದ ವಾತಾವರಣ ಇತ್ತು. ಹಾಗಾಗಿ ಇನ್ನಷ್ಟು ನಮಗೆ ಇಲ್ಲಿ ತುಂಬಾ ಇಷ್ಟ ಆಗುವಂಥ ವಾತಾವರಣ ಕಾಣಿಸ್ತು. ಟೆಂಪಲ್ ವೆಬ್ಸೈಟ್ ವಿಸಿಟ್ ಮಾಡಿ ಇಲ್ಲಿನ ಹಲವಾರು ಆ್ಯಕ್ಟಿವಿಟೀಸ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ನೋಡ್ತಾ ಇದ್ದೀರಲ್ಲ, ತುಂಬಾ ಪ್ರಶಾಂತವಾಗಿ ನಿಶ್ಶಬ್ದವಾಗಿರೋ ಕಾರಣ ಇಲ್ಲಿ ಧ್ಯಾನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ಥರ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಇಲ್ಲಿ ಧ್ಯಾನ ಮಾಡಿ ನಂತರ ಮುಂದಿನ ದೇವಸ್ಥಾನಕ್ಕೆ ನಾವು ಹೊರಡೋಣಂತೆ. ನೆಕ್ಸ್ಟ್ ನಮ್ಮ ಭೇಟಿ ಪಕ್ಕದಲ್ಲೇ ಇರುವಂಥ ಶ್ರೀಕೃಷ್ಣ ವೃಂದಾವನ ಟೆಂಪಲ್ಗೆ. ಡ್ಯಾಲಸ್ನಲ್ಲಿ ಇರೋ ಈ ಟೆಂಪಲ್ ನೀವು ಈಗಾಗಲೇ ನೋಡಿದ್ದೀರ. ಈಗ ಹ್ಯೂಸ್ಟನ್ನಲ್ಲಿ ಹೇಗಿದೆ ಅಂತ ನೋಡೋಣಂತೆ. ಗೇಟ್ ಎಂಟರ್ ಆಗ್ತಿದ್ದಂತೆ ವಿಶಾಲವಾದ ಪಾರ್ಕಿಂಗ್ ನಮಗಾಗಿ ನೋಡೋದಕ್ಕೆ ಸಿಗುತ್ತೆ. ಬಾಗಿಲು ಮುಂದೆ ಇರುವಂಥ ಈ ಸುಂದರವಾದ ತುಳಸಿ ಕಟ್ಟೆ ಒಳಗೆ ಬಾ ಎಂದು ಕೈ ಬೀಸಿ ಕರೀತಾರಂತೆ ನನಗಂತೂ ಅನ್ನಿಸ್ತು. ಒಂದು ಕ್ಷಣ ನನಗೆ ಇಂಡಿಯಾದಲ್ಲಿ ಇದ್ದೀನೇನೋ ಅಂತಲೂ ಅನ್ನಿಸ್ತು. ಒಳಗಡೆ ನಾವು ಹೋದಾಗ ಪೂಜೆ ಮತ್ತು ಭಜನೆ ಕಾರ್ಯಕ್ರಮನೂ ನಡೆಯುತ್ತಿತ್ತು. ಹಾಗಾಗಿ ಆ ಒಂದು ಡಿವೈನ್ ವೈಬ್ಸ್ ಅಂತೂ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕುತ್ತೆ. ಸ್ವಲ್ಪ ಹೊತ್ತು ಮಧುರವಾದ ಹಾಡುಗಳನ್ನು ಕೇಳಿ ನಂತರ ನಮ್ಮ ಮುಂದಿನ ದೇವಸ್ಥಾನದ ಕಡೆಗೆ ಹೊರಟ್ವಿ. ಎಲ್ಲ ಟೆಂಪಲ್ಸ್ ಒಂದೇ ದಿವಸ ಕವರ್ ಮಾಡಬೇಕು ಅಂದರೆ ಎಲ್ಲ ಕಡೆ ಸ್ವಲ್ಪ ಸಮಯ ಮಾತ್ರ ಕಳೆಯೋದಕ್ಕಾಗತ್ತೆ ಅಲ್ವಾ? ಯಾಕಂದರೆ 12ಕ್ಕೆ ಎಲ್ಲ ಟೆಂಪಲ್ಸ್ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಮತ್ತೆ ಓಪನ್ ಆಗೋದು ಸಾಯಂಕಾಲ 4 ಗಂಟೆ ಮೇಲೇ. ಹಾಗಾಗಿ ನಾವು 12 ಗಂಟೆ ಒಳಗಡೆ ಎಲ್ಲ ಟೆಂಪಲ್ಸ್ ಕವರ್ ಮಾಡಬೇಕು ಅಂತ ಬೇಗ ಸ್ವಲ್ಪ ಹೊತ್ತು ಸಮಯನ ಕಳೆದು ಬೇರೆ ಟೆಂಪಲ್ ಕಡೆ ಹೊರಟ್ವಿ. ನಮ್ಮ ಮುಂದಿನ ಪಯಣ ಶ್ರೀ ಸ್ವಾಮಿನಾರಾಯಣ್ ಟೆಂಪಲ್ಗೆ. ನಮ್ಮ ಹಿಂದಿನ ಹ್ಯೂಸ್ಟನ್ ಸೀರೀಸ್ನಲ್ಲಿ ನಾವು ಈಗಾಗಲೇ ಬ್ಯಾಪ್ಸ್ ಟೆಂಪಲ್ಗೆ ಭೇಟಿ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡು ಇದ್ದೀನಿ. ಇದು ಆ ಟೆಂಪಲ್ ಅಲ್ಲ, ಇನ್ನೊಂದು ಟೆಂಪಲ್. ಈ ಟೆಂಪಲ್ ಶ್ರೀಕೃಷ್ಣ ವೃಂದಾವನ ಟೆಂಪಲ್ಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಡೈರೆಕ್ಷನ್ನಲ್ಲಿದೆ. ಟ್ರಾಫಿಕ್ ದಾಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆಯಿತು ಅಂದ್ಕೊಳ್ಳಿ. ಬ್ಯಾಪ್ಸ್ ಸ್ವಾಮಿನಾರಾಯಣ್ ಟೆಂಪಲ್ಗೂ ಈ ಟೆಂಪಲ್ಗೂ ಸಂಬಂಧನೇ ಇಲ್ಲ. ಎರಡು ಬೇರೆ ಆರ್ಗನೈಸೇಷನ್ ಅಡಿ ಆಪರೇಟ್ ಆಗುತ್ತೆ. ಈ ಟೆಂಪಲ್ SSMB ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಇದು ಶ್ರೀ ಸ್ವಾಮಿನಾರಾಯಣ್ ಮಂದಿರ್ ಭುಜ್ ಅಂತ ಅರ್ಥ. ಆದರೆ ಎರಡೂ ಶ್ರೀ ಸ್ವಾಮಿನಾರಾಯಣ್ ಪೂಜೆಗಾಗಿ ಮೀಸಲಾಗಿದೆ. ಒಳಗಡೆ ಪ್ರಶಾಂತವಾದ ವಾತಾವರಣ ಇರುವಂಥ ಈ ಟೆಂಪಲಲ್ಲಿ ಒಳಗಡೆಯಿಂದ ನಾವು ಹೊರಗೆ ಬರ್ತಿದ್ದಂತೆ ಇನ್ನಷ್ಟು ಪ್ರಶಾಂತವಾಗಿತ್ತು. ಹೊರಗಿನ ಪ್ರಾಂಗಣ ತುಂಬಾ ಸುಂದರವಾಗಿ ರೂಪಿಸಿದ್ದಾರೆ. ಸ್ವಲ್ಪ ಸಂಜೆಯಾದ ಕಾರಣ ನಮಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಸಂಜೆಯ ಆ ಒಂದು ಪ್ರಶಾಂತತೆಯನ್ನು ಅನುಭವಿಸೋದಕ್ಕೆ ಒಂದು ಅವಕಾಶ ಸಿಕ್ತು.
ನಮ್ಮ ಮುಂದಿನ ಪಯಣ ಪಕ್ಕದಲ್ಲೇ ಇರುವಂಥ ಅಷ್ಟಲಕ್ಷ್ಮಿ ಟೆಂಪಲ್ಗೆ. ಈ ಟೆಂಪಲ್ ಬಗ್ಗೆ ನೀವು ಸಾಕಷ್ಟು ಇತ್ತೀಚೆಗೆ ನ್ಯೂಸಲ್ಲಿ ಕೇಳೇ ಇರ್ತೀರ. ಹೆಸರೇ ಹೇಳುವಂತೆ ಇಲ್ಲಿ ಅಷ್ಟಲಕ್ಷ್ಮಿಯರ ಒಂದು ದರ್ಶನ ನಮಗೆ ಸಿಗುತ್ತೆ. ಚಿನ್ನಜಿಆರ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ದೇವಸ್ಥಾನದ ಸ್ಥಾಪನೆ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ನೋಡೋದಕ್ಕಿಂತ ಮುಂಚೆ ಒಳಗಡೆ ಹೋಗಿ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಪಡೆದುಕೊಳ್ಳೋಣಂತೆ. ಒಳಗಡೆ ಹೋಗುವಂಥ ಈ ದಾರಿಯುದ್ದಕ್ಕೂ ಸುಂದರವಾದ ರಂಗೋಲಿಯನ್ನು ಬಿಡಿಸಿರೋದು ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಕಲರ್ಫುಲ್ ಆಗಿ ನಮ್ಮ ದೇಶದಲ್ಲೆಲ್ಲ ಇರೋ ಥರ ಇಲ್ಲಿ ಸುಂದರವಾಗಿ ಆ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಎಂಟರ್ ಆಗ್ತಿದ್ದಂತೆ ಈ ರೀತಿ ನಮಗೆ ಹೋಮಕುಂಡ ಮತ್ತು ಅಷ್ಟಲಕ್ಷ್ಮಿಯರ ದರ್ಶನ ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ. ಪ್ರತಿಯೊಂದು ಲಕ್ಷ್ಮಿಯರ ದರ್ಶನವನ್ನು ಪಡೀತಾ ನಂತರ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಏನು ಮತ್ತು ಹೇಗಿದೆ ಅಂತ ಹೋಗಿ ತಿಳ್ಕೊಳ್ಳೋಣಂತೆ. ಹಾಗೆಯೇ ನಿಮಗೆ ಅಷ್ಟಲಕ್ಷ್ಮಿಯರ ಜೊತೆಗೆ ಇಲ್ಲಿ ಹನುಮಂತನ ಒಂದು ಸಣ್ಣದಾದಂಥ ಪ್ರತಿಮೆ ಸಹ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಪ್ರತಿಮೆಯ ದೊಡ್ಡದಾದಂಥ ಪ್ರತಿಮೆನೇ ಈ ಸ್ಟ್ಯಾಚ್ಯೂ ಆಫ್ ಯೂನಿಯನ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಸುಂದರವಾದ ಹನುಮಂತನ ವಿಗ್ರಹನೇ ನಮಗೆ ಅಲ್ಲಿ ದೊಡ್ಡ ಆಕಾರದಲ್ಲಿ ನೋಡೋದಕ್ಕೆ ಸಿಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ವೆಡ್ಡಿಂಗ್ ಹಾಲ್ ಸಹ ಪಕ್ಕದಲ್ಲೇ ಅಟ್ಯಾಚ್ಡ್ ಆಗಿ ನೋಡೋದಕ್ಕೆ ಸಿಗತ್ತೆ. ನಾವು ಹೋದ ದಿವಸ ಅಲ್ಲಿ ಯಾರ್ದು ಮದುವೆ ಇದ್ದ ಕಾರಣ ಫುಲ್ ಅಲಂಕಾರ ಮಾಡಿ ತುಂಬ ಮದುವೆಗೋಸ್ಕರ ಸಜ್ಜಾಗಿತ್ತು. ದರ್ಶನ ಮಾಡಿಕೊಂಡ್ರಲ್ಲ, ಬೇಗ ಹೋಗಿ ನಾವು ಹನುಮಂತನ ದರ್ಶನ ಸಹ ಮಾಡೋಣಂತೆ. ನಾನು ಆಗಲೇ ಹೇಳಿದ ಹಾಗೆ ಈ ಹನುಮಂತನ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಂತ ಕರೀತಾರೆ. 90 ಅಡಿ ಎತ್ತರ ಇರುವಂಥ ಪಂಚಲೋಹದ ಅಭಯ ಆಂಜನೇಯ ಸ್ಟ್ಯಾಚ್ಯೂನೇ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಂತ ಕರಿತೀವಿ. ಇದು ತುಂಬ ಸುಂದರವಾಗಿ ಪ್ರಶಾಂತವಾಗಿದೆ ಅಲ್ವಾ? ಈ ವಿಗ್ರಹದ ಸ್ಥಾಪನೆ ಆಗಿ ತುಂಬ ವರ್ಷ ಏನಾಗಿಲ್ಲ. ಆಗಸ್ಟ್ 2024 ಅಂದರೆ ಆಲ್ಮೋಸ್ಟ್ 1 ಇಯರ್ ಆಗಿದೆ ಅಷ್ಟೇ. 1 ವರ್ಷದ ಹಿಂದೆ ಇದರ ಪ್ರತಿಷ್ಠಾಪನೆ ನಡೀತು. ಸಾಕಷ್ಟು ಜನ ಈಗಾಗಲೇ ನ್ಯೂಸಲ್ಲಿ ನೋಡೇ ಇರ್ತೀರ. ಇಂಡಿಯಾದಲ್ಲಿರೋರಾಗಿದ್ದರೆ, US ಅಲ್ಲೇ ಇರೋರಾಗಿದ್ದರೆ ಸಾಕಷ್ಟು ಜನ ಈಗಾಗಲೇ ಭೇಟಿನೂ ಕೊಟ್ಟಿರ್ತೀರ. ಆದರೆ ನಾವು ಭೇಟಿ ಕೊಟ್ಟಿದ್ದು ಹೀಗೆ ಲೈವ್ ಆಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಲ್ಲ? ನಾವು ಸಾಯಂಕಾಲ ಆಗಿತ್ತು ಹೋಗೋ ಅಷ್ಟೊತ್ತಿಗೆ, ಲಕ್ಷ್ಮಿಯರ ದರ್ಶನ ಪಡೆದು ಹೀಗೆ ಹೊರಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಆಗ್ತಾನೆ ಕತ್ಲಾಗ್ತಾ ಇತ್ತು. ಆ ಸೂರ್ಯಾಸ್ತದಲ್ಲಿ ಈ ಒಂದು ಸುಂದರವಾದ ದಿವ್ಯವಾದ ಒಂದು ಮೂರ್ತಿಯನ್ನು ನೋಡೋ ಒಂದು ಅನುಭವನೇ ಬೇರೆ. ಅಷ್ಟಲಕ್ಷ್ಮಿ ಟೆಂಪಲ್ನ ಒಂದು ವೆಬ್ಸೈಟ್ನಲ್ಲಿ ಸಾಕಷ್ಟು ಪಿಕ್ಚರ್ಸ್ ಮತ್ತು ವಿಡಿಯೋಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಯನ್ನ ಕನ್ಸ್ಟ್ರಕ್ಷನ್ ಪಿಕ್ಚರ್ಸ್ನಿಂದ ಹಿಡಿದು ಅದು ಕಂಪ್ಲೀಷನು ಮತ್ತು ಇದರ ಒಂದು ಪ್ರತಿಷ್ಠಾಪನೆಯ ಒಂದು ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ಎಲ್ಲದನ್ನು ಅವರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಆ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ನ ಚೆಕ್ ಮಾಡ್ಬೋದು. ಹ್ಯೂಸ್ಟನ್ನ ಟೆಂಪಲ್ ರನ್ ಇಲ್ಲಿಗೆ ಮುಗ್ದಿಲ್ಲ. ಇಡೀ ದಿನದ ಒಂದು ವಿಡಿಯೋನ ಒಂದೇ ಕಡೆ ನಾನು ನಿಮ್ಗೆ ಶೇರ್ ಮಾಡಬೇಕು ಅಂದರೆ ತುಂಬ ಲೆಂತಿ ಆಗ್ತಿದ್ದ ಕಾರಣ ನಾನು ಅದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಈ ಒಂದು ಎಲ್ಲ ಟೆಂಪಲ್ ಲೊಕೇಶನ್ ಮತ್ತು ಡೀಟೇಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ವಿಸಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈಗಾಗಲೇ ಈ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ನೀವು ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಿಳಿಸೋ ಹಾಗಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲ ಅಂದರೆ ವಿಡಿಯೋದ ಕೆಳಗಡೆನೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.
ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹ್ಯೂಸ್ಟನ್ನ ಟೆಂಪಲ್ಸ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಅದರ ಬಗ್ಗೆ ತಿಳ್ಕೊಬೇಕು ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಜೈ ಶ್ರೀರಾಮ್.